ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಗ್ಗೆನೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಯ್ತು. ಹೌದು ಸ್ನೇಹಿತರೆ, ಬನ್ನಿ ಇದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಏನು 4,000 ಹಣ ಬಂದಿದ್ಯಾ ಅಥವಾ 2,000 ಹಣ ಬಂದಿದ್ಯಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು 7ನೇ ತಾರೀಕಿಗೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಅದೇ ರೀತಿಯಾಗಿ ಈಗ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದೆ. ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಹಣ ಬಂದಿದೆ, ಯಾರ್ಯಾರ ಖಾತೆಗೆ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ರಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಈ ಒಂದು 2,000 ಹಣ ಏನಿದೆ ಬಡವರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಯಾಕಂದ್ರೆ ಈಗ ದಸರಾ ಹಬ್ಬ ಬೇರೆ ಬಂತು, ನಿಮಗೆ ಗೊತ್ತಿರಬಹುದು. ಈ ಒಂದು 2,000 ಬಡವರಿಗೆ ಬಹಳಷ್ಟು ಮುಖ್ಯವಾದಂತ ಪಾತ್ರವನ್ನ ವಹಿಸುತ್ತಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗ ಬಹಳಷ್ಟು ದಿನಗಳಿಂದ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಕಾಯ್ತಾನೆ ಇದ್ರು. 4,000 ಬರುತ್ತೆ, 6,000 ಬರುತ್ತೆ ಅಂತ ಕಾಯ್ತಾನೆ ಇದ್ರು. ಕೊನೆಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಮೊನ್ನೆ ತಾನೇ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ರು. ಅಂದ್ರೆ 7ನೇ ತಾರೀಕಿಗೆ ನಾವು 12ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ, ಮತ್ತೆ 9ನೇ ತಾರೀಕಿಗೆ 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಅವಾಗ ಜನ ಸ್ವಲ್ಪ ಸಮಾಧಾನವನ್ನ ಮಾಡಿಕೊಂಡ್ರಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ, ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟು ಹಣ ಬಿಡುಗಡೆ ಆಗಿದೆ, ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ, ನಾಳೆ ಯಾವ ಜಿಲ್ಲೆಗಳಿಗೆ ಬರುತ್ತೆ, ಮತ್ತೆ ಇವತ್ತ ಎಷ್ಟು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ. ಜೊತೆಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ. ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯರಾದಂತ ಪಂಡಿತ್ ಶಿವರಾಜ್ ಎಸ್ ಗುರುಜಿ ಅವರು ಪ್ರೀತಿಯಲ್ಲಿ ಮೋಸ, ಗಂಡ ಹೆಂಡತಿ ಕಲಹ, ಸಂತಾನ, ಮದುವೆ ವಿಳಂಬ, ಉದ್ಯೋಗ, ಆರೋಗ್ಯ ಸಮಸ್ಯೆ, ಶತ್ರು ನಾಶ, ಸಾಲ ಬಾಧೆ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಯಾವುದೇ ಒಂದು ಜೀವನದ ತೊಂದರೆಗಳಿಗಾಗಿ ಕೇವಲ ಫೋನಿನ ಮುಖಾಂತರ ಸಮಸ್ಯೆಗೆ ಪರಿಹಾರವನ್ನ ನೀಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಇದು. ನಿಮಗೆ ಗೊತ್ತಿರುವಾಗ 7ನೇ ತಾರೀಕಿಗೆ 12ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಪ್ರತಿಯೊಬ್ರು ಕೈಯಲ್ಲಿ ಮೊಬೈಲ್ ಅನ್ನ ಇಟ್ಕೊಂಡು ಇವಾಗ ಬರುತ್ತೆ ಹಣ, ಅವಾಗ ಬರುತ್ತೆ ಅಂತ ಕಾಯ್ತಾ ಇರ್ಬೋದು. ಮತ್ತೆ ಕೆಲವರು ಈಗ 10 ಗಂಟೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದೆಯಾ ಅಂತ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಬಹುದು. ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇವತ್ತ ಎಷ್ಟು % ಹಣ ರಿಲೀಸ್ ಆಗುತ್ತೆ, ಯಾರ್ಯಾರಿಗೆಲ್ಲ ಬಂದಿರಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ವಲ್ಪ ಒಂದು ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ಮಾಹಿತಿ ತಿಳಿದು ಬಂದಿದೆ. ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನೋಡಿ ಒಂದು 30% ಜನಗಳಿಗೆ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಈಗ 10 ಗಂಟೆ ಮೇಲ್ಪಟ್ಟು 30% ಜನಗಳಿಗೆ ಈ ಒಂದು 2,000 ಅಂದ್ರೆ 12ನೇ ಕಂತಿನ ಹಣವನ್ನ ಮಾತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದನ್ನ ನನ್ನ ಮೇಲೆ ಇಟ್ಕೊಳ್ಳಿ. ನಿಮಗೆ ಇವತ್ತು ಒಂದು ಸ್ವಲ್ಪ ಜನಗಳಿಗೆ ಹಣ ಬರುತ್ತೆ. ಯಾಕಂದ್ರೆ ಬ್ಯಾಂಕಿಂಗ್ ವ್ಯವಹಾರ ನಿಮ್ಗೆ ಗೊತ್ತಿರಬಹುದು, ಹಂತ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದು 2,500 ಕೋಟಿ ಬಡ್ಜೆಟಿನ ಒಂದು ಇದಾಗಿರುತ್ತೆ. ಸೊ ಅದಕ್ಕಾಗಿ ಒಂದು ಹೆವಿ ಅಮೌಂಟ್ ಅನ್ನ ಒಂದೆಟ್ಟಿಗೆ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 3 ದಿನ ಗ್ಯಾಪ್ ಅನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ 7, 8, 9 ಅಂದ್ರೆ 3 ದಿನಗಳ ಒಂದು ಕಾಲಾವಕಾಶವನ್ನ ತೆಗೆದುಕೊಂಡು ಈ ಒಂದು ಹಣವನ್ನ ರಿಲೀಸ್ ಮಾಡ್ತಿರುವಂತದ್ದು. ಅಂದ್ರೆ ಇವತ್ತ ನಿಮ್ಗೆ ಏನು 10:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಯಾವ ಸಂದರ್ಭದಲ್ಲೂ ಬೇಕಾದ್ರೂ ನಿಮ್ಮ ಖಾತೆಗೆ ಈ ಒಂದು 12ನೇ ಕಂತಿನ ಹಣ 2,000 ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಅಂದ್ರೆ ಮೇ ಬಿ ಮಧ್ಯಾಹ್ನ ಆಗ್ಬೋದು, ಅಥವಾ ಸಂಜೆ ಆಗ್ಬೋದು, ಅಥವಾ ನಾಳೆ ಬೆಳಿಗ್ಗೆ ರಿಲೀಸ್ ಆಗ್ಬೋದು. ಯಾಕಂದ್ರೆ ನಿಮ್ಗೆ 3 ದಿನ ಟೈಮ್ ಇದೆ. ಇದನ್ನ ಬೇಸ್ ನೆನಪಿನಲ್ಲಿ ಇಟ್ಕೊಳ್ಳಿ. ಇವತ್ತು ಬಂದಿಲ್ಲ ಅಂತ ಬೇಜಾರ ಹಾಕೋಬೇಡಿ. ಮಧ್ಯಾಹ್ನ, ಸಾಯಂಕಾಲ ಆಗ್ಲಿ ಅಥವಾ ನಾಳೆ ಬೆಳಿಗ್ಗೆ ಆಗ್ಲಿ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗುತ್ತೆ. ಈಗಾಗಲೇ ನಮಗೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಎಲ್ಲ DBT ಪುಷ್ ಮಾಡಿ ಎಲ್ಲ ಸಿದ್ಧತೆಯನ್ನ ಪೂರ್ಣಗೊಳಿಸಿದ್ದಾರೆ. ಇನ್ನೇನು ನಿಮ್ಮ ಖಾತೆಗಳಿಗೆ ಹಣ ರಿಫ್ಲೆಕ್ಟ್ ಆಗೋದು ಒಂದೇ ಬಾಕಿ ಉಳಿದಿದೆ. ಅತಿ ಒಂದು ಏನು ಕ್ಷಣಗಣನೆ ಅಂತಾನೆ ಹೇಳ್ಬೋದು. ಇದು ನಿಮ್ಮ ಖಾತೆಗಳಿಗೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಹಣ ಬರ್ಬೋದು. ಜಸ್ಟ್ ನೀವು ಏನ್ ಮಾಡ್ತಾ ಇರಬೇಕು, ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ. ಈ 3 ದಿನಗಳ ಆದ ನಂತರ ಮತ್ತೆ ನಿಮ್ಗೆ ಏನಿದೆ 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗುವಂತ ಎಲ್ಲ ಸಾಧ್ಯತೆಗಳೇ ಇವೆ ಅಂತ ತಿಳಿದು ಬಂದಿದೆ. ಸೊ ಹಾಗಾದ್ರೆ ಯಾರಿಗೆ ಹಣ ಬಂತು, ಯಾರಿಗೆ ಎಷ್ಟು ಹಣ ಬಂತು ಅನ್ನೋದನ್ನ ತಪ್ಪದೆ ನೀವು ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಲ್ಲಿ ಯಾವುದೇ ಜಿಲ್ಲೆಗಳ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ. ಇಲ್ಲಿ ಕೇವಲ ಒಂದು 30% ಜನಗಳಿಗೆ ಇವತ್ತ ಹಣ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಅಂತ ನಮ್ಗೆ ಮಾಹಿತಿಗಳ ಒಂದು ಪ್ರಕಾರ ತಿಳಿದು ಬಂದಿರುವಂತದ್ದು.